ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ರೈಲು ಸಾರಿಗೆಯ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಹಿಂದೆ ತರಗತಿಯೊಳಗೆ ರಸ್ತೆ ಸಾರಿಗೆ ಬಗ್ಗೆ ಚರ್ಚೆ ಮಾಡ್ತಾ ಹೋಯ್ತು. ಅಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು, ಜಿಲ್ಲಾ ರಸ್ತೆಗಳು ಮತ್ತು ಗ್ರಾಮೀಣ ರಸ್ತೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗಿದ್ವಿ. ಅದೇ ರೀತಿ ರೈಲು ಸಾರಿಗೆ ಬಗ್ಗೆ ಚರ್ಚೆಯನ್ನು ಮಾಡ್ತಾವೆ. ಕರ್ನಾಟಕದಲ್ಲಿ ಈ ರಸ್ತೆ ಸಾರಿಗೆಯ ನಂತರ ಕಂಡುಬರೋದು ಅಥವಾ ಪ್ರಮುಖವಾಗಿ ಕಂಡುಬರೋದು ಯಾವುದಪ್ಪ ಅಂದರೆ ಈ ರೈಲು ಸಾರಿಗೆಯನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಇದೊಂದು ರೈಲು ಸಾರಿಗೆ ಮುಖ್ಯವಾಗಿ ಕಡಿಮೆ ದರದಲ್ಲಿ ದೂರದ ಸ್ಥಳಗಳಿಗೆ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಪ್ರಯಾಣಿಸಲು ಮತ್ತು ಸರಕುಗಳನ್ನು ಸಾಗಿಸಲು ಏನು ಮಾಡ್ತಾ ಹೋಗ್ತೈತಿ, ಪ್ರಮುಖವಾಗಿ ಕಾಣ್ತಾ ಹೋಗ್ತದೆ. ಅಂದ್ರೆ ಕಡಿಮೆ ಒಂದು ವೆಚ್ಚದೊಳಗೆ ದೂರದ ಒಂದು ಸ್ಥಳಗಳಿಗೆ ಮತ್ತು ಸರಕುಗಳನ್ನು ಏನು ಮಾಡ್ತಾ ಹೋಗ್ತೀವಿ, ಸಾಗಿಸ್ತಾ ಹೋಗ್ತೀವಿ. ಉದಾಹರಣೆ, ನೀವು ಬಸ್ಸಿನ ಮೂಲಕ ಎಲ್ಲಿದ್ದ ಹುಬ್ಬಳ್ಳಿಯಿಂದ ನೀವು ಹೋಗ್ಬೇಕಪ್ಪ ಅಂದ್ರೆ ಕನಿಷ್ಠ ಎಷ್ಟು ಬೇಕು ನಿಮಗೆ? ಒಂದು ಬಸ್ಸಿನ ಮೂಲಕ ಒಂದು 450 ರೂಪಾಯಿ ಬೇಕು. ಯಾವುದು? KSRT ಬಸ್ಸಿನ ಮೂಲಕನೂ ಬಸ್ಸಿನ ಮೂಲಕ ಇಲ್ಲಿ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ. ಅದೇ ರೀತಿ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗ್ಬೇಕಪ್ಪ ಅಂದರೆ ಟ್ರೈನಿನೊಳಗೆ 200 ರೂಪಾಯಿ ಅಥವಾ 150 ರೂಪಾಯಿ ಟಿಕೆಟ್ ಇರ್ತೈತಿ. ಹಾಗಾಗಿ ಕಡಿಮೆ ದೂರಿನ ಒಂದು ಕಡಿಮೆ ವೆಚ್ಚದ ಮೂಲಕ ದೂರದ ಒಂದು ಸ್ಥಳಗಳಿಗೆ ಮತ್ತು ಸರಕುಗಳನ್ನು ಏನು ಮಾಡ್ತವೆ, ಸಾಗಿಸೋಕ್ಕೆ ಅತ್ಯಂತ ಮಹತ್ವವನ್ನು ಈ ರೈಲು ಸಾರಿಗೆಯೊಳಗೆ ಕಾಣ್ತಾ ಹೋಗ್ತೀವಿ. ಹಾಗಾದ್ರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ರೈಲು ಸಂಚಾರ ಆರಂಭ ಆಗಿತ್ತು ಯಾವಾಗಪ್ಪ ಅಂದ್ರೆ 1864. ಎಲ್ಲಿ? ಬೆಂಗಳೂರಿನಿಂದ ಹಿಡಿದು ಮದ್ರಾಸ್ ಅಂದರೆ ಯಾವುದು? ಚೆನ್ನೈ ಅಂತ ಕರೀತಾರೆ. ಮದ್ರಾಸ್ ಯಾವಾಗ 1864ರಾಗ ರೈಲು ಆರಂಭ ಆಕೈತಿ. ಯಾವಾಗಪ್ಪ ಅಂದರೆ ಬೆಂಗಳೂರಿನಿಂದ ಹಿಡಿದು ಮದ್ರಾಸ್, ಭಾರತದೊಳಗೆ ಮುಂಬೈಯಿಂದ ಥಾಣೆಗೆ ಫಸ್ಟ್ ಬರ್ತೈತಿ. ಅದೇ ರೀತಿ ಈ ಒಂದು ಕರ್ನಾಟಕದೊಳಗೆ ಬೆಂಗಳೂರಿಂದ ಮದ್ರಾಸಿನವರೆಗೆ ನಡೆದಂಥ ಮೊದಲು ಎಲ್ಲಪ್ಪ ಅಂದ್ರೆ ಬೆಂಗಳೂರಿಂದ ಮದ್ರಾಸ್ 1864ರೊಳಗೆ ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ರೈಲು ಸಾರಿಗೆಯ ಒಂದು ಯಾವ ಕಂಪನಿ ನಿರ್ಮಾಣ ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಮದರಾಸು ರೈಲ್ವೆ ಕಂಪನಿ. ಎಲ್ಲಿ? ಈ ಒಂದು ಬೆಂಗಳೂರಿಂದ ಮದ್ರಾಸಿಗೆ ಒಂದು ರೈಲುಗಳು ನಿರ್ಮಾಣ ಮಾಡ್ತಾ ಹೋಗ್ತೈತಿ. ಯಾವ ಕಂಪನಿ ನಿರ್ಮಾಣ ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಮದರಾಸು ರೈಲ್ವೆ ಕಂಪನಿ ನಿರ್ಮಾಣ ಮಾಡ್ತಾ ಹೋಗ್ತೈತಿ. 1956 ವೇಳೆಗೆ ಕರ್ನಾಟಕದಲ್ಲಿ 2595 ಕಿಲೋಮೀಟರ್ಗಳು ರೈಲ್ವೆ ಹಳಿಗಳಿರೋದನ್ನು ಕಾಣ್ತಾ ಹೋಗ್ತೀವಿ. ಅದು ದಕ್ಷಿಣ ರೈಲ್ವೆ ವಲಯಕ್ಕೆ ಸೇರ್ತಾ. ಅವಾಗಿನ ಕಾಲಕ್ಕೆ ಅದು ದಕ್ಷಿಣ ರೈಲ್ವೆ ವಲಯಕ್ಕೆ ಸೇರ್ತಾ ಹೋಗ್ತೈತಿ. ಈಗ ನೈಋತ್ಯ ರೈಲ್ವೆ ವಲಯಕ್ಕೆ ಏನಾಗ್ತೈತಿ, ಒಳಪಟ್ಟಿರೋದನ್ನು ಕಾಣ್ತಾ ಹೋಗ್ತೀವಿ. ನೈಋತ್ಯ ರೈಲ್ವೆ ಒಂದು ಕೇಂದ್ರ ಕಚೇರಿ ಎಲ್ಲಿ ನೋಡ್ತಾ ಹೋಗ್ತೀವಿ ಅಥವಾ ಆಡಳಿತ ಕಚೇರಿನ ಎಲ್ಲಿ ನೋಡ್ತಾ ಹೋಗ್ತೀವಪ್ಪ ಅಂದ್ರೆ ಹುಬ್ಬಳ್ಳಿಯೊಳಗೆ ನೋಡ್ತಾ ಹೋಗ್ತೀವಿ. ಅಂದ್ರೆ ಈ ಒಂದು ರೈಲ್ವೆ ಒಂದು ಇಲಾಖೆಯೊಳಗೆ ಈ ಒಂದು ಏನು ಮಾಡ್ತಾ ಹೋಗ್ತಾ ಭಾರತದೊಳಗೆ ಪ್ರಮುಖವಾಗಿ ಅತಿ ಹೆಚ್ಚು ಉದ್ಯೋಗ ನೀಡುವಂಥ ಸಂಸ್ಥೆ ಅಂತ ಯಾವ್ದು ಕರಿತಪ್ಪ ಅಂದ್ರೆ ರೈಲ್ವೆ ಒಂದು ಸಂಸ್ಥೆಯನ್ನು ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ಒಂದು ಆಡಳಿತ ಅನುಕೂಲಕವಾಗಿ ಏನು ಮಾಡ್ತಾ ಹೋಗ್ತಾರೆ, ವಿಭಾಗವನ್ನು ಮಾಡ್ತಾ ಹೋಗ್ತಾರೆ. ಸರಿಸುಮಾರು 15 ವಿಭಾಗ, ಪಕ್ಕ ಗೊತ್ತಿಲ್ಲ ಎಷ್ಟಪ್ಪ ಅಂದ್ರೆ ವಿಭಾಗಗಳನ್ನು ಮಾಡ್ತಾ ಹೋಗ್ತಾರೆ. ಅದರೊಳಗೆ ಪ್ರಮುಖವಾಗಿ ಕರ್ನಾಟಕದಲ್ಲಿ ನೈಋತ್ಯ ರೈಲ್ವೆಯನ್ನು ಕಾಣ್ತಾ ಹೋಗ್ತೀವಿ. ಈ ನೈಋತ್ಯ ರೈಲ್ವೆದೊಳಗೆ ಆಡಳಿತ ಕೇಂದ್ರ ಎಲ್ಲಿ ನೋಡ್ತಾವಪ್ಪ ಅಂದ್ರೆ ಹುಬ್ಬಳ್ಳಿಯೊಳಗೆ ನೋಡ್ತಾ ಹೋಗ್ತೀವಿ. ಈ ಪ್ರಸ್ತುತ ಕರ್ನಾಟಕದೊಳಗೆ ಒಟ್ಟು ರೈಲ್ವೆ ಎಷ್ಟು ಉದ್ದದ ರೈಲ್ವೆ ಮಾರ್ಗಗಳು ನೋಡ್ತಾವಪ್ಪ ಅಂದ್ರೆ 3744 ಕಿಲೋಮೀಟರ್ ಉದ್ದದ ರೈಲು ಮಾರ್ಗಗಳನ್ನು ಕರ್ನಾಟಕದೊಳಗೆ ಕಾಣ್ತಾ ಹೋಗ್ತೀವಿ. ಹಾಗಾದ್ರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ರೈಲು ಮಾರ್ಗಗಳು ಸರಿಸಮಾನವಾದಂಥ ಹಂಚಿಕೆ ಆಗಿರೋದು ಕಂಡು ಬರೋಂಗಿಲ್ಲ. ಈ ಪ್ರಮುಖವಾಗಿ ರೈಲು ಮಾರ್ಗಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಬೆಂಗಳೂರಿನೊಳಗೆ, ಬಳ್ಳಾರಿ, ಬೆಳಗಾವಿ, ಹಾಸನ, ಉತ್ತರ ಕನ್ನಡ, ಚಿತ್ರದುರ್ಗ, ಉಡುಪಿ, ರಾಮನಗರ, ದಕ್ಷಿಣ ಕನ್ನಡ ಜಿಲ್ಲೆಯೊಳಗೆ 150ರಿಂದ 200 ಕಿಲೋಮೀಟರ್ ಸರಾಸರಿ ಕಿಲೋಮೀಟರ್ಗಳ ಒಂದು ಉದ್ದವನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ರೈಲು ಮಾರ್ಗಗಳ ಇಲ್ಲದ ಒಂದು ಜಿಲ್ಲೆ ಯಾವುದಪ್ಪ ಅಂದ್ರೆ ಈ ಕೊಡಗು ಜಿಲ್ಲೆಯೊಳಗೆ ನೋಡ್ತಾ ಹೋಗ್ತೀವಿ. ಯಾವುದು? ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಕಂಡು ಬರೋಂಗಿಲ್ಲ, ಜೊತೆಗೆ ರೈಲ್ವೆ ಹಳಿಗಳನ್ನು ಕಂಡು ಬರೋಲ್ಲ. ಯಾವ ಜಿಲ್ಲೆಯೊಳಗೆ? ಕೊಡಗು ಜಿಲ್ಲೆಯೊಳಗೆ. ಇಲ್ಲಿ ಮುಖ್ಯವಾಗಿ ಕೊಂಕಣ ರೈಲ್ವೆ ಅಂತ ಒಂದು ಕಂಡು ಬರ್ತೈತಿ.
ಈ ಕೊಂಕಣ ರೈಲ್ವೆ ಪ್ರಮುಖವಾದಂಥ ಯಾವುದು ಈ ಪಶ್ಚಿಮ ಕರಾವಳಿ ಒಂದು ಮಹತ್ವಪೂರ್ಣವಾದಂಥ ರೈಲು ಮಾರ್ಗ ಅಂತ ಕರಿತಾರೆ. ಯಾವುದನ್ನು? ಕೊಂಕಣ ರೈಲ್ವೆ. ಇದು ಏನು ಮಾಡ್ತಾವೆ ಈ ಒಂದು ಕೊಂಕಣ ರೈಲ್ವೆ ಏನಪ್ಪ ಅಂದ್ರೆ ಈ ಮಂಗಳೂರಿನಿಂದ ಹಿಡಿದು ಮುಂಬೈಗೆ ಹೋಗ್ಬೇಕಪ್ಪ ಅಂದ್ರೆ ಎಷ್ಟು ಒಂದು ಪ್ರಯಾಣದ ಅವಧಿ ಅಂದರೆ ಎಷ್ಟಪ್ಪ ಅಂದ್ರೆ 41 ಗಂಟೆ ತನ 18 ಗಂಟೆಗಳಿಗೆ ಈ ಒಂದು ಕೊಂಕಣ ರೈಲು ಯಾಕೆ ಮುಖ್ಯಪ್ಪ ಅಂದ್ರೆ ಈ ಮಂಗಳೂರಿನಿಂದ ಹಿಡಿದು ಮುಂಬೈಗೆ ಹೋಗ್ಬೇಕಪ್ಪ ಮೊದಲಿಗೆ ಎಷ್ಟಪ್ಪ ಅಂದ್ರೆ 41 ಗಂಟೆ ಬೇಕಾಗಿತ್ತು. ಎಷ್ಟು? ಆದರೆ ಈ ಒಂದು ರೈಲ್ವೆ ಮೂಲಕ ಎಷ್ಟು ಗಂಟೆ ಕಡಿಮೆ ಆಗಿದೆಪ್ಪ ಅಂದ್ರೆ 18 ಗಂಟೆಗಳ ಒಂದು ಕಡಿಮೆ ಆಗಿರೋದನ್ನು ಕಾಣ್ತಾವೆ. ಒಟ್ಟು ಈ ಒಂದು ಮಂಗಳೂರಿನಿಂದ ಮುಂಬೈಗೆ ಒಟ್ಟು ಎಷ್ಟು ಉದ್ದ ಅಂದರೆ ಈ ಒಂದು ಮಂಗಳೂರಿನಿಂದ ಮುಂಬೈಗೆ ಹೋಗ್ಬೇಕಂದ್ರೆ ಈ ಕರ್ನಾಟಕದಲ್ಲಿ 273 ಕಿಲೋಮೀಟರ್ಗಳು ಹಾದು ಹೋಗ್ತೈತೆ. ಎಷ್ಟು? 273 ಕಿಲೋಮೀಟರ್ಗಳು ಹಾದು ಹೋಗ್ತೈತೆ. ಇದರಲ್ಲಿ ಪ್ರಮುಖವಾಗಿ 13 ಮತ್ತು 310 ಸೇತುವೆಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಎಷ್ಟು? 13 ಪ್ರಮುಖ ಸೇತುವೆಗಳು, 310 ಇತರೆ ಸೇತುವೆಗಳನ್ನು ನೋಡ್ತಾ ಹೋಗ್ತೀವಿ. ಅವುಗಳಲ್ಲಿ ಈ ಶರಾವತಿ ಸೇತುವೆ ಯಾವುದು? ಈ ಶರಾವತಿ ಸೇತುವೆ ಸುಮಾರು 2.2 ಅಂದರೆ 2.2 ಕಿಲೋಮೀಟರ್ ಅತ್ಯಂತ ಉದ್ದವಾದಂಥ ಸೇತುವೆಯನ್ನು ನೋಡ್ತಾ ಹೋಗ್ತೀವಿ. ಜೊತೆ ಕಾಳಿ ನದಿಯ ಮೇಲೆ 1.2 ಕಿಲೋಮೀಟರ್ ಒಂದು ಉದ್ದದ ಸೇತುವೆಯನ್ನು ನೋಡ್ತಾ ಹೋಗ್ತೀವಿ. ಯಾವ ರೈಲ್ವೆ ಮಾರ್ಗದೊಳಗೆ? ಕೊಂಕಣ ರೈಲ್ವೆ ಮಾರ್ಗದೊಳಗೆ 2.2 ಕಿಲೋಮೀಟ್ರ್ ಒಂದು ಉದ್ದದ ಒಂದು ಸೇತುವೆಯನ್ನು ಎಲ್ಲಿ ನೋಡ್ತಾವಪ್ಪ ಅಂದರೆ ಶರಾವತಿಯ ಮೇಲೆ ಹಾದು ಹೋಗ್ತತಿ. 1.2 ಕಿಲೋಮೀಟರ್ಗಳ ಮೂಲಕ ಕಾಳಿ ನದಿಯ ಸೇತುವೆ ಮೇಲೆ ಈ ಕೊಂಕಣ ರೈಲ್ವೆಯು ಹಾದು ಹೋಗೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಹಲವಾರು ಸುರಂಗ ಮಾರ್ಗಗಳ ಮೂಲಕ ಮತ್ತು ಸೇತುವೆಗಳ ಒಂದು ಮೂಲಕ ಹಾದು ಹೋಗುವಂಥ ಈ ಮಾರ್ಗ ಅತ್ಯಂತ ಸುಂದರವಾದಂಥ ಪ್ರಾಕೃತಿಕ ದೃಶ್ಯಾವಳಿಯಿಂದ ಕೂಡಿರ್ತೈತಿ. ಅಂದರೆ ಕೊಂಕಣ ರೈಲ್ವೆಯು ಅದು ಮೊದಲಿಗೆ ಪಶ್ಚಿಮ ಒಂದು ಘಟ್ಟಗಳ ಮೂಲಕ ಹಾದು ಹೋಗ್ತೈತಿ. ಹಾಗಾಗಿ ಅಲ್ಲಿ ಪ್ರಾಕೃತಿಕ ಒಂದು ಸೌಂದರ್ಯಗಳನ್ನು ನೋಡುವಂಥದ್ದನ್ನು ಈ ಒಂದು ರೈಲ್ವೆ ಮಾರ್ಗದ ಮೂಲಕ ಅನುಭವಿಸ್ಬೋದು. ಜೊತೆಗೆ ಇದಿಷ್ಟೇನಪ್ಪ ಅಂದರೆ ಕೊಂಕಣ ರೈಲ್ವೆ ಬಗ್ಗೆ ಮಾಹಿತಿ ಆಗ್ತದೆ. ನಂತರದಲ್ಲಿ ಮೆಟ್ರೋ ರೈಲು ಬಗ್ಗೆ ನೋಡ್ತಾವೆ. ಮೊದಲನೇದಾಗಿ ಬೆಂಗಳೂರು ನಗರ ಏನಪ್ಪ ಅಂದ್ರೆ ಬೃಹತ್ ನಗರವಾಗಿ ಬೆಳೆದೈತಿ. ಅಲ್ಲಿ ಬೆಂಗಳೂರಿನೊಳಗೆ ಮುಖ್ಯವಾಗಿ ಯಾವ ಸಮಸ್ಯೆಯನ್ನು ಎದುರಿಸ್ತಾ ಹೋಗ್ತಾವಪ್ಪ ಅಂದ್ರೆ ಟ್ರಾಫಿಕ್ ಸಮಸ್ಯೆ ಅತಿ ಹೆಚ್ಚಾಗಿ ಕಂಡು ಬರ್ತಾ ಹೋಗ್ತದೆ. ಹಾಗಾಗಿ ಈ ಒಂದು ಟ್ರಾಫಿಕ್ ಸಮಸ್ಯೆಯನ್ನು ನಿವಾರಣೆ ಮಾಡೋ ಸಲುವಾಗಿ ಏನು ಮಾಡ್ತಾ ಹೋಗ್ತಾರೆ, ನಮ್ಮ ಮೆಟ್ರೋ ಎಂಬ ಒಂದು ರೈಲು ಯೋಜನೆಯನ್ನು ತರ್ತಾ ಹೋಗ್ತಾರೆ. ಯಾವಾಗ? ಅಕ್ಟೋಬರ್ 20, 2011 ಏನು ಮಾಡ್ತಾ ಹೋಗ್ತಾರೆ, ನಮ್ಮ ಮೆಟ್ರೋ ಯೋಜನೆಯನ್ನು ಮೊಟ್ಟ ಮೊದಲ ಬಾರಿಗೆ ತರ್ತಾ ಹೋಗ್ತಾರೆ. ಎಲ್ಲಿ? ಕರ್ನಾಟಕದೊಳಗೆ. ಇದನ್ನು ರೈಲ್ವೆ ಈ ಮೊದಲ ಒಂದು ಮೆಟ್ರೋ ರೈಲು ಎಲ್ಲಿಂದ ಒಂದು ಕಾರ್ಯಾರಂಭ ಆಗ್ತದಪ್ಪ ಅಂದ್ರೆ ಬೆಂಗಳೂರು ನಗರದ ಬೈಯಪ್ಪನಹಳ್ಳಿಯಿಂದ. ಎಲ್ಲಿ? ಬೆಂಗಳೂರು ನಗರದ ಬೈಯಪ್ಪನಹಳ್ಳಿಯಿಂದ ಹಿಡಿದು MG ರಸ್ತೆಯವರೆಗೆ ಮೊದಲು ಒಂದು ಮೆಟ್ರೋ ಒಂದು ಕಾರ್ಯಾರಂಭ ಆಗ್ತಾ ಹೋಗ್ತೈತಿ. ಈ ಒಂದು ಮೆಟ್ರೋದಿಂದ ಲಕ್ಷಾಂತರ ಜನರು ಏನು ಮಾಡ್ತಾ ಹೋಗ್ತಾರೆ, ಪ್ರಯಾಣವನ್ನು ಮಾಡ್ತಾ ಹೋಗ್ತಾರೆ. ಇದರಿಂದ ಒಂದು ತ್ವರಿತವಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತಲುಪ್ಬೋದು. ಮತ್ತು ಈ ಒಂದು ರೈಲ್ವೆ ಮೆಟ್ರೋ ರೈಲು ಮಾರ್ಗವು ಇನ್ನೂ ಒಂದು ಮಾರ್ಗಗಳು ನಿರ್ಮಾಣ ಹಂತದಲ್ಲಿರೋದನ್ನು ಕಾಣ್ತಾ ಹೋಗ್ತೀವಿ. ಮುಖ್ಯವಾಗಿ ನಮ್ಮ ಮೆಟ್ರೋ ಯಾವಾಗ ಜಾರಿಗೆ ಆಗಿರುತ್ತಂತ ನೆನ್ಪಿಟ್ಕೋಬೇಕು. ಅಕ್ಟೋಬರ್ 20, 2011 ಕಂಡುಬರೋದನ್ನು ನೋಡ್ತಾ ಹೋಗ್ಬೇಕು. ಕೊಂಕಣ ರೈಲ್ವೆಯು ಯಾವ ಮಾರ್ಗದ ಮೂಲಕ ಕಂಡು ಬರ್ತದೆ ಅಂದಪ್ಪ ಅಂದ್ರೆ ಮಂಗಳೂರಿನಿಂದ ಹಿಡಿದು ಎಲ್ಲಿವರೆಗೆ ಮುಂಬೈವರೆಗೂ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಮುಖ್ಯವಾದ ಸೇತುವೆ ಶರಾವತಿ ಸೇತುವೆಯನ್ನು ನೋಡ್ತಾ ಹೋಗ್ತೀವಿ 2.2. ಇನ್ನೊಂದು ಕಾಳಿ ನದಿಯ ಸೇತುವೆಯನ್ನು ನೋಡ್ತಾ ಹೋಗ್ತೀವಿ 1.2 ಕಿಲೋಮೀಟರ್ ಉದ್ದದ ಒಂದು ಸೇತುವೆಯನ್ನು ನೋಡ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ರೈಲು ಸಾರಿಗೆ ಬಗ್ಗೆ ಮಾಹಿತಿ ಆಗ್ತದೆ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.